ಕನಸಲ್ಲೆಲ್ಲ ಇದೆ ಮ್ಯೂಸಿಕ್ ಗೊತ್ತಿರುತ್ತೆ. ಹಿಂದ್ಗಡೆ ಪ್ಲೇ ಜಿಮ್ಮಲ್ಲಿ ಮಲಗಿಸಿದ್ದೀನಿ. ಸೊ ಇದೇ ಮ್ಯೂಸಿಕ್ಕು ಕನಸಲ್ಲೂ ಬರ್ತಿರುತ್ತೆ, ಎಲ್ಲೆಲ್ಲೂ ಬರ್ತಿರುತ್ತೆ. ಆಟಾಡ್ತಿದ್ರು ಪಾಪ. ಸೊ ಇವತ್ತು 26th ಫ್ರೈಡೇ. 2.5 monthsದು ವ್ಯಾಕ್ಸಿನ್ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಇವಾಗ ರೆಡಿ ಆಗಬೇಕು, ಟಕ ಅಂತ ಹೋಗಿ ಸ್ನಾನ ಮಾಡಿ ಬೇಗ ರೆಡಿಯಾಗಿ ವ್ಯಾಕ್ಸಿನ್ ಹಾಕ್ಸೋಕೆ ಹೋಗಬೇಕು. ಸೊ ಯಾವ್ಯಾವ ವ್ಯಾಕ್ಸಿನ್ ಹಾಕ್ಸ್ತೀನಿ ಏನೇನು ಅಂತ ತೋರಿಸ್ತೀನಿ ಮುಂದೆ. ಇದು ಫ್ಲವರು. ಸೊ నేను ಹೆವಿ ತಂದುಕೊಟ್ಟಿದ್ದು. ಎಲ್ಲೆಲ್ಲೋ ಈಚೆಗಡೆಯಿಂದೆಲ್ಲ ಕಿತ್ಕೊಂಡ್ಬರ್ತಾನೆ. ಯಾವಾಗಲೂ ಹಂಗೆ ಇಡ್ತಿದ್ದೆ ಫ್ಲವರು. ಈ ಸಲ ಅಂದ್ಕೊಂಡೆ ಓಕೆ ಬಂದು ಏನಕ್ಕಾರ ಹಾಕಿಡೋಣ, ಒಣಗೋಗೋವರೆಗೂ ಅಲ್ಲಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದಕ್ಕೆ ಹಾಕಿಟ್ಟಿದ್ದೀನಿ. ಸೊ ಬೇಗ ಅವಿಗೆ ರೆಡಿ ಮಾಡಿ ಅವ್ನು ಸ್ಕೂಲ್ ಕಳಿಸಿ ಪಾಪು ರೆಡಿ ಮಾಡಿ ನಾನು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇವಾಗ ಲೆಟ್ಸ್ ಸ್ಟಾರ್ಟ್ ದಿ ಡೇ ಬೈ ಡ್ರಿಂಕಿಂಗ್ ವಾಟರ್. 1-2 ಡೇಸಿಂದ ಬ್ಯಾಂಗ್ಳೂರಲ್ಲಿ ಮಳೆ ಬೀಳ್ತಿರೋದ್ರಿಂದ ಚಳಿ ಆಗ್ತೈತೆ. ಕರೆಕ್ಟಾಗಿ ಡೈಪರ್ ಫ್ರೀ ಟೈಮ್ ಕೊಡೋಕ್ಕಾಗ್ತಿಲ್ಲ, ಯಾಕಂದರೆ ಚಳಿ ಇರೋದ್ರಿಂದ. ಸ್ನಾನ ಮಾಡ್ಸೋಕೆ ಸ್ವಲ್ಪ ಭಯ, ಚಳಿ ಇರೋದ್ರಿಂದ. ಆಗಲೇ ಹಾಕ್ಸಿ ಅಂತ ಹೇಳೋಳು. ಲೆಟ್ಸ್ ಸ್ಟಾರ್ಟ್ ದ ಡೇ ವಿತ್ ಹ್ಯಾಪಿ. ಖುಷಿಯಾಗಿದ್ದೀನಿ. ನಾನು ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವೀಡಿಯೋ ನೋಡಿದಾಗ ನನ್ನ ಕಣ್ಣು ಫುಲ್ಲು ರೆಡ್ಡಾಗಿ ಕಾಣಿಸ್ತಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ವೀಡಿಯೋ ಶೂಟ್ ಮಾಡುವಾಗ. ಸೊ ಇವಾಗಲೂ ಮೋಸ್ಟ್ಲಿ ಹಂಗೆ ಕಾಣಿಸ್ತಿರುತ್ತೆ ಏನೋ. ಸ್ವಲ್ಪ ನೆನ್ನೆ ಪರವಾಗಿಲ್ಲ, ನೆನ್ನೆ ಒಂದು 11-12 ಹಂಗೆ ಮಲ್ಕೊಂಡೆ. ಮಧ್ಯದಲ್ಲಿ 1-2-3 ಸಲ ಇದ್ದಿದ್ಲು. ಹಾಗೆ ಫೀಡ್ ಮಾಡಿ ಮಲಗಿಸ್ದೆ. ಕಂಪೇರಿಟಿವ್ಲಿ ಒಂದು ಲೆವೆಲ್ ಸ್ವಲ್ಪ ನಿದ್ದೆ ಮಾಡಿದ್ದೀನಿ ನೆನ್ನೆ ಆ್ಯಕ್ಚುಲಿ. ಸೊ ಕೆಂಪು ಇರಬಾರ್ದು ಕಣ್ಣು. ಸೊ ಹಿಂಗೆ ಡಾಕ್ಯುಮೆಂಟ್ರಿ ಏನೋ ಓದ್ತಾ ಇದ್ದೆ. ಸೊ ಆವಾಗ ಗೊತ್ತಾಗಿದ್ದು, ಸೊ ನಿದ್ದೆ ನೀಟಾಗಿ ಮಾಡಿಲ್ಲ ಅಂದರೆ ಈಗ ಆ್ಯಂಗ್ಸೈಟಿ, ಡಿಪ್ರೆಷನ್ಸು, ಸೊ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತಂತೆ. ನಾನು ಅಂದ್ಕೊತಾ ಇದ್ದೆ, ಅಥವಾ ರಾತ್ರಿ ಹೊತ್ತು ಜಾಸ್ತಿ ಟೈಮ್ ಸ್ಕ್ರೀನ್ ಟೈಮ್ ಅಂದರೆ ಮೊಬೈಲ್ ನೋಡ್ತಾ ಇದ್ದರೆ, ಅದು ಬೆಳಕಲ್ಲಿದ್ದರೆ, ನಿದ್ದೆ ಮಾಡಿಲ್ಲ ಅಂದರೆ, ಸೊ ಆವಾಗ ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತಂತೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ಲೆಟ್ಸ್ ಅದರ ಹೋಗೋದೇ ಬೇಡ. ಯಾಕಂದರೆ ಲಾಸ್ಟ್ 1-2 ಮಂತ್ಸಿಂದ 1-2 hours 3 hours ಅಷ್ಟೇ ನಿದ್ದೆ ಆಗ್ತಿರೋದು. ಅಂದರೆ ರಾತ್ರಿ ಟೈಮ್ ಹೇಳ್ತಾರೆ, ಅಂದರೆ ಬೆಳಗ್ಗೆ ಟೈಮ್ ನಿದ್ದೆ ಮಾಡ್ತೀನಿ. ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಲ್ಕೊಂಬಿಟ್ರೆ ಆಫ್ಟರ್ನೂನ್ವರೆಗೂ ನಿದ್ದೆ ಮಾಡ್ತಿದ್ದೆ. ಬಟ್ ದ್ಯಾಟ್ ಈಸ್ ನಾಟ್ ರೆಕಮೆಂಡೆಡ್, ಅಥವಾ ಅದು ಒಳ್ಳೆಯದಲ್ಲ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋದು. ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು. ಅಟ್ಲೀಸ್ಟ್ 6 to 8 hours ಏನು ಪ್ರಾಪರ್ ಸ್ಲೀಪ್ ಇದೆ, ಆ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಬೇಡ, ಸ್ಟಾಪ್ ಮಾಡೋಣ. ಸೊ ಏನಾದರೂ ಆಗಲಿ, ಪಾಪು ಎದ್ದೇಳ್ಬೋದು ಅಥವಾ ನಿದ್ದೆ ಮಾಡ್ಬೋದು, ಏನಾದರೂ ಆಗಲಿ ಮಧ್ಯೆ ಎದ್ದು ಇದು ಮಾಡೋಣ. ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಮಲ್ಕೊಳ್ಳೋಣ. ಸೊ ಬೆಳಗ್ಗೆ ಹೊತ್ತು ಏನಾದರೂ ಮಾಡೋದಿದ್ರೆ ಬೆಳಗ್ಗೆ ಹೊತ್ತು ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ನೆನ್ನೆಯಿಂದ ಬೇಗ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಮಲ್ಕೊಂಡಿದ್ದೆ. ಆ್ಯಕ್ಚುಲಿ ಫೀಲ್ ಲೈಟ್, ಒಂಥರ ಸಮಾಧಾನ ಆಗ್ತಿದೆ. ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಸ್ವಲ್ಪ ಪ್ರಾಪರ್ ನಿದ್ದೆ ಆಗಿದ್ರೆ, ಪ್ರಾಪರ್ ನಿದ್ದೆ ಅಲ್ಲ, ಬಟ್ ಎನಿವೇ ಕಂಪೇರ್ ಟು ಲಾಸ್ಟ್ 2 months ನಿದ್ದೆಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ಇಸ್ ಬೆಟರ್. ಸೊ ನೀವು ಏನಾದರೂ ಈ ಥರ ನಿದ್ದೆ ಆಗ್ತಿಲ್ಲ, ಈ ಥರ ಫೇಸಲ್ಲಿದ್ದರೆ, ಸೊ ನಾನು ಹೇಳೋದು ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳಿ, ರಾತ್ರಿ ಹೊತ್ತು ನಿದ್ದೆ ಮಾಡಿ. ಸೊ ಅದೇ ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ ನಾನು ರೆಡಿ ಆದೆ. ಪಾಪು ಯಾವಾಗ ಸ್ವಲ್ಪ ಅಳ್ತಾಳೆ, ಅದಕ್ಕೆ ಸಿಂಗ್ ಹಾಕಿದ್ದೀನಿ. ಹಂಗೆ ನಿಗ್ತಾ ಇದ್ದಾಳೆ. ಸೊ ಇದಿಷ್ಟು ನಾನು ತೊಗೊತಾ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ಇದು ಡೈಪರ್ ಬ್ಯಾಗು. ಸೊ ನಾನು ಪಾಪು ಎತ್ಕೊಂಡಿರ್ತೀನಿ. ಸೊ ಸಂಜೆಗೆ ಅಂದ್ಬಿಟ್ಟು ಇದು ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಹಾಸ್ಪಿಟಲ್ದು ಫೈಲು, ಇದು ವ್ಯಾಕ್ಸಿನ್ ಇದು ಹಾಕ್ತಾರೆ. ಒಂದ್ಸಲ ವ್ಯಾಕ್ಸಿನ್ ಹಾಕಿದ್ಮೇಲೆ ಸೊ ಇಲ್ಲಿ ಬುಕ್ಕಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಅದು ಮತ್ತು ರ್ಯಾಶ್ ಕ್ರೀಮು ಮತ್ತು ಡೈಪರ್ಸು, ಟಿಶ್ಯೂ, ಮತ್ತು ಒಂದು ಎಕ್ಸ್ಟ್ರಾ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ಯಾವಾಗಲೂ ಎಲ್ಲೋ ಬೇಕಾದೂ. ಅದಕ್ಕೆ ಇದೊಂದು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಟವಲ್ಲು, ಅಂದರೆ ಈ ಕ್ಯಾರಿ ಬ್ಯಾಗ್ ಒಳಗಡೆ ಅವಳನ್ನ ಹಾಕ್ಕೊಂಡು ಈಚೆ ಹೋಗ್ಬೇಕಾದ್ರೆ ಸ್ವಲ್ಪ ಬಿಸಿಲು ಕಂಡುಬಿಡಲ್ಲ, ಅವಳು ಫ್ಲ್ಯಾಟಾಗಿ ಮಲಗಿರ್ತಾಳಲ್ಲ. ಸೊ ಅದಕ್ಕೆ ಇದ್ಮೇಲೆ ಹೊಚ್ಕೊಳ್ಳೋಕ್ಕೆ ಅಂತ ಇದನ್ನು ತೊಗೊಂಡಿದ್ದೀನಿ. ಚಳಿಗಿಳಿ ಆದರೆ ಅಂತ ರ್ಯಾಪ್ ಮಾಡೋಕ್ಕೆ ಅಂತ ಇದೊಂದು ಮಸ್ಲಿನ್ ಕ್ಲಾತ್ ತೊಗೊಂಡಿದ್ದೀನಿ. ಸೊ ಇದಿಷ್ಟ ಬ್ಯಾಗ್ ಒಳಗಡೆ ಹಾಕ್ಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು. 10 ಗಂಟೆ ಇರೋದು ಅಪಾಯಿಂಟ್ಮೆಂಟು. ಸೊ ಇವಾಗ ಸ್ನಾನ ಎಲ್ಲ ಮಾಡಿಸಿಲ್ಲ, ಇಂಜೆಕ್ಷನ್ ಬೇರೆ ಹಾಕ್ತಾರೆ. ಅದಾದಮೇಲೆ
ಸ್ನಾನ ಮಾಡ್ಸೋಕ್ಕಾಗೋದು ಡೌಟೇ. ಸಿ ಇದು ಹಾಕೋದು ಮರ್ತೋಗಿದ್ದೆ. ಸೊ ಇದು ಫೀಡಿಂಗ್ ಕವರು. ಸೊ ಪಾಪಗೆ ಫೀಡ್ ಮಾಡೋದು ಹಾಸ್ಪಿಟ್ಲಲ್ಲಿ, ಅದಕ್ಕೆ ಅಂತ ಇದು ಯಾವಾಗಲೂ ಈಚೆ ಹೋಗ್ಬೇಕಾದ್ರೆ ಕ್ಯಾರಿ ಮಾಡ್ತೀನಿ. ಸೊ ಅದನ್ನೂ ಹಾಕ್ಕೊತೀನಿ ಇವಾಗ. ನಂದು ರೆಡಿ ಆಯಿತು. ಸೊ ಅವಳಲ್ಲಿ ಮಲಗಿದ್ದಾಳೆ, ಸ್ವಲ್ಪ ಆಟ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಸ್ವಿಂಗಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಆ ಟೈಮಲ್ಲಿ ನಾನು ಊಟ ಮಾಡ್ತಾಯಿದ್ದೀನಿ. ಸೊ ಪಡ್ಡು ಮಾಡಿದರು ಅಮ್ಮ, ತಿಂತಾಯಿದ್ದೀನಿ ಇವಾಗ. ಸೊ ತಿಂದ್ಬಿಟ್ಟು ಆಲ್ಮೋಸ್ಟ್ ಬ್ಯಾಗು ಪ್ಯಾಕ್ ಆಗಿದೆ. ಸೊ ಎಲ್ಲ ರೆಡಿಯಾಗಿದೆ. ಸೊ ಸಂಜು ಅವಿನ ಡ್ರಾಪ್ ಮಾಡೋಕ್ಕೆ ಹೋಗಿದ್ದಾನೆ. ಸೊ ಅವ್ನು ಡ್ರಾಪ್ ಮಾಡಿ ಬಂದ ತಕ್ಷಣ ರೆಡಿ ಎಲ್ಲ ಅವನು ಬ್ರೇಕ್ಫಾಸ್ಟ್ ಮಾಡಿ ಹೋಗೋದಷ್ಟೇ. 10 ಗಂಟೆಗೆ ಅಪಾಯಿಂಟ್ಮೆಂಟ್ ಇದ್ದಿದ್ವಿ. ಸೊ ಆಲ್ರೆಡಿ 9:15 ಆಗೋಗಿದೆ. ಸೊ ಬೇಗ ತಿಂದು ಬೇಗ ಹೊರಡಬೇಕು ಇವಾಗ. ಸೊ ಎಲ್ಸ ಕಾಯ್ತಾ ಇದ್ದಾಳೆ. ಒಂದು ನಿಮಿಷ ಅವಳು ವಿಡಿಯೋದ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಅವನು. ಸಾರಿ, ಮೊಬೈಲಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗೆ ಕೂತಿದ್ದಾಳೆ ಅಂತ. ಏನು ಆಯಿತು ತಾನೇ ನಿಂದು? ಟ್ರೀಟಲ್ಲಿ ಆಯಿತು ತಾನೇ ನಿಂದು? ಮತ್ತೆ ನೀನು ಯಾಕೆ ವೆಯ್ಟ್ ಮಾಡ್ತಿದ್ಯಾ? ಊಟ ಇದ್ದೆ ಅಂದರೆ ಅವಳು ರೆಡಿ ಆಗಿಬಿಡ್ತಾಳೆ ಅಲ್ಲೇ. ಓಕೆ, ಬೇಗ ತಿಂದು ಬೇಗ ಹೋಗಬೇಕು. ಸೊ ಅದೇ ಅವಳು ಅಳ್ತಿದ್ದು ಅಂತ ಇಲ್ಲಿ ರೂಮಿಗೆ ಬಂದು ಊಟ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಕೆಳಗಡೆ ಯೂಶಲಿ ಊಟ ಮಾಡೋದು ನಾನು. ಯಮ್ಮಿ ಆಗಿದೆ. ಓಕೆ, ಬಾಯ್. 10 ಗಂಟೆಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು. ಬಟ್ ಸಂಜು ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, 12 ಗಂಟೆಗೆ ಹೋಗೋಣ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. The person you are calling is currently busy. Try calling after some time. ಪ್ಯಾಸಿಫೈಯರ್ ಮರ್ತೋಗಿದ್ದೆ. ಸೊ ಇದನ್ನು ತೊಗೊತಾ ಇದ್ದೀನಿ. ಜೊತೆಗೆ ವಾಟರ್ ಬಾಟ್ಲು. ಸೊ ಹಾಟ್ ವಾಟ್ರು ಕಾಯ್ಸೋಕೆ ಇಟ್ಬಿಟ್ಟು ಬಂದೆ. ಸೊ ಹಾಟ್ ವಾಟರ್ ಬಾಟ್ಲು ಅದನ್ನು ತೊಗೊತೀನಿ. ಸೊ ಇಷ್ಟು ಪ್ಯಾಕಿಂಗಿಗೆ ಬಂದರೆ ಯಾಕೆ ಹಾಸ್ಪಿಟ್ಲವ್ರು ಕಾಲೇ ಪಿಕ್ ಮಾಡ್ತಾಯಿಲ್ಲ. Welcome to Fortis Hospital, Richmond Road. Hello. So I have booked an appointment for 10 o'clock with Dr. Shalini. Dr. Shalini? Yeah. So I want to postpone it. So till when she is available? Till 2 o'clock doctor is available, ma'am. Okay, can you postpone it to 12? If you by 11:45? Yeah, cool. Okay, ma'am, confirm. 11:45. Yeah, okay, thank you. ಆಯಿತು, ಪೋಸ್ಟ್ಪೋನ್ ಆಯಿತು ಅಪಾಯಿಂಟ್ಮೆಂಟು. 12 o'clock ಇಲ್ಲದಿಂದ ಅವ್ಳಿಗೆ ಸ್ನಾನ ಮಾಡಿಸ್ಕೊಳ್ಳ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಸ್ವಲ್ಪ ಎದ್ದರೆ ಅವಳಿಗೆ ಸ್ನಾನ ಮಾಡಿಸ್ತೀನಿ. ಏನಾದರೂ ಪರವಾಗಿಲ್ಲ, ಬಿಕಾಸ್ ಕೋಲ್ಡ್ ಇದೆ ತುಂಬ ಇವತ್ತು ವೆದರು. ನೋಡೋಣ ಹೆಂಗಾಗುತ್ತೆ. ಸೊ ಅವಳಿಗೆ ಸ್ಪಂಜ್ ಬಾತ್ ಮಾಡಿ ಮಲಗಿಸಿದ್ದೀನಿ. ಸೊ ಅಮ್ಮ ಏನೋ ಈಚೆ ಇವಾಗ ಹೋಗೋದ್ರಿಂದ ಈಚೆ ಹೋಗೋವಾಗ ಸ್ನಾನ ಮಾಡಿಸ್ಬಾರ್ದು, ಒಂದು ಶೀತ ಆಗುತ್ತೆ ಅಂತ. ಯಾಕಂದರೆ ಫುಲ್ ವೆದರು ಮಳೆ ಬರೋ ಥರ ಇದೆ, ಕೋಲ್ಡ್ ಇದೆ, ಬಿಸಿಲೇ ಇಲ್ಲ ಒಂಚೂರು ಈಚೆಗಡೆ. ಸೊ ಅದಕ್ಕೆ ಗಾಳಿಗೆ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಕರ್ಕೊಂಡೋದ್ರೆ ಈಚೆ ಜ್ವರ ಬರುತ್ತೆ, ಬೇಡ ಅಂತಂದರು. ಅದಕ್ಕೆ ಆಗಂಗೆ ಇಲ್ಲಿ ಹಾಟ್ ವಾಟ್ರು ಮತ್ತು ವಾಶ್ ಕ್ಲಾತ್ಸಿಂದ ಸ್ಪಂಜ್ ಬಾತ್ ಮಾಡಿ ಫೀಡ್ ಮಾಡಿ ವೆಸ್ಟರ್ನ್ ಮಾಡಿಸಿ ಮಲಗಿಸಿದ್ದೀನಿ. ಮಲ್ಕೊತಾರೆ ಮೋಸ್ಟ್ಲಿ. ಇವಾಗಿನ ಟೈಮ್ 10 ಆಗಿದೆ. ಸೊ 11:40 ಅಂದರೆ ಅಟ್ಲೀಸ್ಟ್ ಒಂದು 11:15 ಹೊರಡ್ಬೇಕಾಗುತ್ತೆ. ಇನ್ನೂ 1 hour ಟೈಮ್ ಇದೆ. ಸೊ ನೋಡೋಣ, ವೀಡಿಯೋ ಎಡಿಟಿಂಗ್ ಆದರೂ ಮಾಡೋಣ, ಇಲ್ಲಾಂದರೆ ಮಲ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ. ಕಲಿಸಿ ಹೊರಟ್ವಿ ಮನೆಯಿಂದ. ಅಪಾಯಿಂಟ್ಮೆಂಟ್ ಪೋಸ್ಟ್ಪೋನ್ ಮಾಡಿದ್ರು, ಬಟ್ ಸ್ಟಿಲ್ ನಾವು ಹೊರಡೋಷ್ಟರಲ್ಲಿ 11 ಆಗೋಗಿತ್ತು, 11:30 ಆಗೋಗಿತ್ತು. ಸೊ ನಾವು ಮೋಸ್ಟ್ಲಿ ಲೇಟಾಗಿ ರೀಚ್ ಆಗ್ಬೋದು. ಇಲ್ಲಿ ಪೆಟ್ರೋಲ್ ಹಾಕಕ್ಕೆ ನಿಲ್ಸಿದ್ವಿ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ಹಾಸ್ಪಿಟ್ಲ್ ಹತ್ರ ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಪಾರ್ಕ್ ಮಾಡಿ ಒಳಗಡೆ ಹೋಗೋಣ. ಇನ್ನೂ ಮಲ್ಕೊಂಡೇ ಇದ್ದಾಳೆ ನೋಡು, ಇಲ್ಲಿಂದ ಮಲಗಿದ್ದಾಳೆ. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಫುಲ್ ಖುಷಿಗೆ ಆಟ ಆಡ್ತಾ ಇದ್ಲು. ಸೊ ಇದು ಕನ್ಸಲ್ಟೇಷನ್ ರೂಮು. ಸ್ವಲ್ಪ ಫ್ರೀಯೇ ಇತ್ತು, ಬಿಕಾಸ್ ನಾವು ಫ್ರೈಡೇ ಅಪಾಯಿಂಟ್ಮೆಂಟ್ ತೊಗೊಂಡಿರೋದ್ರಿಂದ. ಸೊ ನಾವು ಯಾವಾಗಲೂ ವೀಕ್ ಡೇಸಲ್ಲೇ ಹೋಗೋದು, ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ಸೊ ಇದು ವೆಯ್ಟ್ ಗೇನ್ ಮಿಷನ್ನು. ಸೊ ಅದರಲ್ಲೇ ಪಾಪು ತುಂಬ ಚಿಕ್ಕವಳಿರೋದ್ರಿಂದ ಫುಲ್ಲು ಬಟ್ಟೆ ಬಿಡಿಸಿ, ಈವನ್ ಡೈಪರ್ನು ಬಿಡಿಸಿ ವೆಯ್ಟ್ ಚೆಕ್ ಮಾಡಿಸೋದು. ಸೊ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಇವಾಗ ಟೈಮ್ ಬಂದು 2:25 ಆಗಿದೆ ಟೈಮು. ಬಂದು ಒಂದು 10-15 ನಿಮಿಷ ಆಗಿರ್ಬೋದೇನೋ.
ಸೊ ಹಂಗೆ ಕ್ವಿಕ್ಕಾಗಿ ಅಪ್ಡೇಟ್ ಕೊಡೋಣ ಅಂತ ಜಸ್ಟ್ ವೀಡಿಯೋ ಆನ್ ಮಾಡಿದ್ದೀನಿ. ಸೊ ಈ ಸಲ ವ್ಯಾಕ್ಸಿನ್ ಹಾಕ್ಸ್ದಾಗ ಒಂದು ಸ್ವಲ್ಪ ಹತ್ತಲು. ಲಾಸ್ಟ್ ಟೈಮು ಸೇಮ್ ಆಲ್ಮೋಸ್ಟ್ ಹತ್ತಿದ್ದು. ಸೊ ವ್ಯಾಕ್ಸಿನ್ 2 ಇಂಜೆಕ್ಷನ್ ಕೊಟ್ಟಿದ್ದರು. ಈ ಕಾಲ್ಗೊಂದು ಆ ಕಾಲ್ಗೊಂದು 2 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸೊ ಇಂಜೆಕ್ಷನ್ ಕೊಟ್ಟಾದಮೇಲೆ ಒಂದು ಡ್ರಾಪ್ ಥರ ಏನೋ ಹಾಕ್ತಾರೆ. ಸೊ ವಾಟ್ರ್ ಥರ ಇರುತ್ತೆ ಅದು. ಸೊ ಅದು ಕೊಟ್ಟಾಗ ಇಂಜೆಕ್ಷನ್ ಹಾಕಾಗ ಅಳ್ತಾಳೆ. ಆ ಪೇಯ್ನ್ಗಿಂತ ಜಾಸ್ತಿ ಕಾಲನ್ನ ಗಟ್ಟಿಗೆ ಹಿಡ್ಕೊಂಡಿರ್ತಾರಲ್ಲ, ಅದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ ಅವಳು. ಸೊ ಅದಾದಮೇಲೆ 2 ಇಂಜೆಕ್ಷನ್ ಕೊಟ್ಟಾದಮೇಲೆ ಆ ಡ್ರಾಪ್ ಎಂಡಲ್ಲಿ ಒಂದು ಡ್ರಾಪ್ ಆಗ್ತಾರಲ್ಲ, ನೀರು ಥರ ಇರುತ್ತೆ ಅದು. ಸೊ ಅದು ಹಾಕಿದ್ಮೇಲೆ ಸಮಾಧಾನ ಮಾಡ್ಕೊಂಡ್ಬಿಡ್ತಾಳೆ. ಅಳ್ಳಿಲ್ಲ. ಅದಾದಮೇಲೆ ಸಮಾಧಾನ ಆದಳು. ಸೊ ಸೇಮ್ ಅವಿ ಟೈಮಲ್ಲೂ ಸೇಮ್ ಆಗ್ತಿತ್ತು. ಸೊ ಜಾಸ್ತಿ ಇಬ್ಬರೂ ಜಾಸ್ತಿ ಏನು ಅಷ್ಟೊಂದು ಹತ್ತಿಲ್ಲ ವ್ಯಾಕ್ಸಿನ್ ಟೈಮಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಅಳ್ತಾರಲ್ಲ, ಆ ಥರ ಏನು ಮಾಡಿಲ್ಲ. ಹಾಕಿದಾಗ ಒಂದು ಮಿನಿಟ್ ಹತ್ತರು ಅಷ್ಟೇ. ಸೊ ಅದಾದಮೇಲೆ ಸಮಾಧಾನ ಆಗಿಬಿಟ್ರು. ಅದಾದಮೇಲೆ ಡಾಕ್ಟ್ರು ವೆಯ್ಟು ಕೇಳ್ತಾಯಿದ್ರು, ಬ್ರೆಸ್ಟ್ ಫೀಡ್ ಅಷ್ಟೇ ಮಾಡ್ತಿರೋದು, ಎಕ್ಸ್ಟ್ರಾ ಫಾರ್ಮುಲಾ ಮಿಲ್ಕ್ ಏನಾದರೂ ಕೊಡ್ತಿದ್ದೀರಾ ಅಂತ. ಬಿಕಾಸ್ ವೆಯ್ಟ್ ಒಂದು ನಾರ್ಮಲ್ ವೆಯ್ಟ್ಗಿಂತ ಚೆನ್ನಾಗಿ ಬಂದಿದ್ದಾಳೆ. ವೆಯ್ಟ್ ಗೇನ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಕೇಳ್ತಾಯಿದ್ರು, ಬರೀ ಬ್ರೆಸ್ಟ್ ಮಿಲ್ಕ್ ಅಷ್ಟೇ ಕೊಡ್ತಾ ಇರೋದು, ಫಾರ್ಮುಲಾನು ಕೊಡ್ತಾಯಿದ್ದೀರಾ ಅಂತ. ಸೊ ಇಲ್ಲ ಬರೀ ಫಾರ್ಮುಲಾ ಅಂತ ಹೇಳಿದ್ದಕ್ಕೆ ಇಲ್ಲ ಬರೀ ಬ್ರೆಸ್ಟ್ ಮಿಲ್ಕ್ ಅಷ್ಟೇ ಅಂತ ಹೇಳಿದ್ದಕ್ಕೆ ಓಕೆ ವೆರಿ ಗುಡ್ ಅಂತ ಅಂದರು. ಅದಾದಮೇಲೆ 2 ಟಾನಿಕ್ ಕೊಡ್ತಾಯಿದ್ವಿ. ಅದನ್ನ ಚೆಕ್ ಮಾಡ್ತಿದ್ವಿ, ಇನ್ನೂ ಕಂಟಿನ್ಯೂ ಮಾಡಬೇಕಾ ಏನು ಅಂತ. ಸೊ ವಿಟಮಿನ್ ಟ್ಯಾಬ್ಲೆಟ್, ಅದು ವಿಟಮಿನ್ ಡಿ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಬೇಕು, ಮಲ್ಟಿವಿಟಮಿನ್ದು ಸ್ಟಾಪ್ ಮಾಡಿ ಸಾಕು ಅಂತಂದರು. ಅವಳಿಗೆ 3.5 ಏಜ್ ಆಗುತ್ತಲ್ಲ, ಸೊ 3.5 ತಿಂಗಳಾಗುತ್ತಲ್ಲ. ಸೊ ಅವಾಗ ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಆವಾಗ ಹೋಗಬೇಕು ಮತ್ತೆ. ಸೊ ಎಕ್ಸಾಕ್ಟ್ಲಿ 1 ಮಂತ್ ಇವಾಗಿಂದ. ಸೊ ಆವಾಗ ಮತ್ತೆ ನೆಕ್ಸ್ಟ್ ವ್ಯಾಕ್ಸಿನ್ ಇರೋದು. ಸೊ ಈಗಲೂ ಪೇನ್ಲೆಸ್ಸೇ ಕೊಡಿಸಿದ್ದು ನಾವು. ಒಂದು ನಿಮಿಷ ತೋರಿಸ್ತೀನಿ ಫೈಲು. ಇದು 10 to 12 ವೀಕ್ಸ್ ಅಂತ ಇದೆಯಲ್ಲ. ಸೊ ಅದಷ್ಟು ವ್ಯಾಕ್ಸಿನ್ ಇವಾಗ ಕೊಡಿಸಿದ್ದು ನಾವು. HIV, ಹೆಪಟೈಟಿಸ್ B, IPV, ರೋಟಾ ವೈರಸ್, ಏನೇನೋ ಇದೆ, ಅಷ್ಟು ಅರ್ಥ ಆಗಲ್ಲ ಅದು. ಸೊ ಅದನ್ನು ಕೊಡಿಸಿದ್ದು. ಸೊ ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ಮತ್ತೆ ಬರ್ಕೊಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಎಲ್ಲದೂ ಚೆನ್ನಾಗಿತ್ತು. ಡಾಕ್ಟ್ರ್ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಅದಕ್ಕೆ ಹೇಳಿದೆ, ಮಕ್ಕಳು ಸ್ವಲ್ಪ ಅಳ್ತಾಳೆ ಇವಳು, ಅವಾಗವಾಗ ಗ್ಯಾಸ್ ಇಶ್ಯೂಸಿಂದ ಹೊಟ್ಟೆ ನೋವು ಥರ ಏನೋ ಮಾಡ್ಕೊಂಡು ಅಳ್ತಾಳೆ ಅಂತಂದೆ. ಸೊ ಅದು ಹೋಗೋಕ್ಕೆ ಇನ್ನೂ ಒಂದು 3 months ಆಗಬೇಕು, ಅದಾದಮೇಲೆ ಹೋಗೋದು ಅಂತಲೂ ಡಾಕ್ಟ್ರು ಹೇಳಿದ್ದು. ಸೊ ಇನ್ನೊಂದು 2 ವೀಕ್ಸ್ ಅಷ್ಟರಲ್ಲಿ ಹೋಗ್ಬೋದು ಆಲ್ಮೋಸ್ಟು. ಸೊ ಸರಿ ಹೋಗುತ್ತೆ ಅಂತ ಅಂದರು. ಅದು ಕಾಮನ್ ಆ ಥರ ಯೂಶ್ವಲಿ ಆಗುತ್ತೆ ಅಂತಲೇ ಹೇಳಿದ್ದವರು. ಸೊ ನಾನು ಲಾಸ್ಟ್ ಟೈಮ್ ಹೋದಾಗಲೂ ಕೇಳಿದ್ದೆ, ಸೇಮ್ ಹೇಳಿದರು. ಸೊ ಈ ಸಲ ಒಂದ್ಸಲ ಇರಲಿ ಅಂತ ಕೇಳಿದೆ. ಸೊ ಸೇಮ್ ಹೇಳಿದ್ರು. ಸೊ ಅಷ್ಟಾಯಿತು. ಅದನ್ನು ಮುಗಿಸ್ಕೊಂಡು ಬಂದು ಮನೆಗೆ. ಸೊ ಅಮೌಂಟ್ ಎಷ್ಟಾಯಿತು ಅದು ತೋರಿಸ್ತೀನಿ. ಇದು ಬಿಲ್ಲು, ಪ್ರಿಸ್ಕ್ರಿಪ್ಷನ್ನು ಫಸ್ಟ್ ಪೇಜ್ ಇರೋದು. ಅದಾದಮೇಲೆ ಇದು ಬಿಲ್ಲು, ಮೆಡಿಸಿನ್ ಬಿಲ್ಲು. ನನಗೆ ಅಮೌಂಟ್ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ಸೊ 8,287 ಅಷ್ಟಾಗಿರೋದು. ಸೊ 2 ಇಂಜೆಕ್ಷನ್ 399 ಇದೆ, ಒಂದು ಡ್ರಾಪ್ಗೆ 897 ಇದೆ. ಟೋಟಲ್ 8,287 ರುಪೀಸ್ ಆಗಿರೋದು. ಲಾಸ್ಟ್ ಟೈಮು 8,200 ಆಗಿತ್ತು ಅನ್ಸುತ್ತೆ. ಈ ಸಲ 8,200 ಆಗಿದೆ. ಪಾಪು ಎದ್ದೇಳ್ತಾ ಇದ್ಲು, ಎದ್ದು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ಲು. ಅದಕ್ಕೆ ಎದ್ದಾಗೋದು, ಸಮಾಧಾನ ಮಾಡೋದು, ಮತ್ತೆ ಬರೋದು, ಮತ್ತೆ ಹಂಗೆ ಎದ್ದೇಳ್ತಾ ಇದ್ಲು. ಸೊ ಹಂಗೆ ಮಾಡ್ತಾ ಇದೆ ಫುಲ್ ವೀಡಿಯೋ ಎಲ್ಲ. ನಾನು ಸುಳ್ಳು ಹೇಳ್ತಿಲ್ಲ, ಸೇಮ್ ಸಿನಾರಿ ವಿಡಿಯೋ ಎಡಿಟಿಂಗ್ ಮಾಡುವಾಗಲೂ ಆಗ್ತಿದೆ. ಸಿಂಗ್ ಮೇಲೆ ಆಟ ಆಡ್ತಾ ಇದ್ದಾಳೆ, ಅವ್ರ ಸೌಂಡ್ ಕೇಳಿಸ್ಬೋದು. ಸೊ ಲಾಸ್ಟ್ ಟೈಮು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಂದಾಗ ಅವಳಿಗೆ 1.5 months ಆಗಿತ್ತು ಅನಿಸುತ್ತೆ. ಸೊ ಆವಾಗ ಸ್ವಲ್ಪ ಕಾಲು ಮೂವ್ ಮಾಡಿದಾಗ ಸ್ವಲ್ಪ ಅಳ್ತಿದ್ಲು. ಅವತ್ತು ಅವಿ ಬರ್ತ್ಡೇನೂ ಇತ್ತು, ಅದನ್ನು ವ್ಲಾಗ್ ಮಾಡಿದ್ದೀನಿ. ಸೊ ನೀವೇನಾದರೂ ನೋಡಿದರೆ. ಸೊ ಅವಾಗ ಸ್ವಲ್ಪ ಕಾಲು ಮೂವ್ ಮಾಡೋವಾಗ ಸ್ವಲ್ಪ ಅಳೋಳು. ಸೊ ಈ ಸಲ ಏನು ಮಾಡ್ತಾಳೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಫೀವರ್ ಏನು ಬಂದಿರಲಿಲ್ಲ. ಅಂದರೆ ಯೂಶ್ವಲಿ ವ್ಯಾಕ್ಸಿನ್ ಹಾಕ್ಸ್ದಾಗ ಫೀವರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದು ಡ್ರಾಪ್ಸ್ ಯಾವಾಗಲೂ ಇಟ್ಕೊಂಡಿರ್ತೀವಿ ಮನೇಲಿ. ಲಾಸ್ಟ್ ಟೈಮ್ ಫೀವರ್ ಏನು ಬಂದಿರಲಿಲ್ಲ. ಸೊ ಈ ಸಲ ನೋಡಬೇಕು ಏನಾಗುತ್ತೋ ಅಂತ. ಈ ಸಲ ಎಷ್ಟು ಕಾಟ ಕೊಡ್ತಾಳೋ ಅಥವಾ ಅಳ್ತಾಳೋ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ಫಾರ್ ನೌ ಅವಳೇನು ಅಳ್ತಿಲ್ಲ, ಏನು ಮಾಡ್ತಿಲ್ಲ, ಆರಾಮಾಗಿದ್ದಾಳೆ. ಸೊ ಮೋಸ್ಟ್ಲಿ ಇನ್ನು 1-2 hours ಆದಮೇಲೆ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಫೀವರ್ ಬಂದರೆ ನೋಡ್ಕೋಬೇಕು, ನೀಟಾಗಿ ಫೀವರ್ ಇದ್ದರೆ ನೀಟಾಗಿ ಡ್ರಾಪ್ ಹಾಕಬೇಕು. ಅದಾದಮೇಲೆ ಕಾಲು ಮೂವ್ ಮಾಡೋವಾಗೆಲ್ಲ ಸ್ವಲ್ಪ ಅಳ್ತಾಳೆ. ಸೊ ಮೋಸ್ಟ್ಲಿ ಇವತ್ತೆಲ್ಲ ಎತ್ಕೊಂಡೇ ಇರಬೇಕು ಅನ್ಸುತ್ತೆ ಅವಳನ್ನ ಸಮಾಧಾನ ಮಾಡೋಕ್ಕೆ. ಸೊ ಇದಿಷ್ಟು ವ್ಯಾಕ್ಸಿನ್ ಅಪ್ಡೇಟು. ನೋಡೋಣ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಅದನ್ನು ಮುಂದೆ ಶೂಟ್ ಮಾಡ್ತೀನಿ, ಅದನ್ನು ಹಾಕ್ತೀನಿ. ಸೊ
ಇವಾಗ 4 ಗಂಟೆ ಟೈಮು. ಸೊ ಅವಳಿಗೆ ಇಂಜೆಕ್ಷನ್ ಹಾಕಿ 2 ಅವರ್ಸ್ ಆಗಿದೆ, ಆಲ್ಮೋಸ್ಟ್ 2.5 ಅವರ್ಸ್ ಆಗಿದೆ. ಸೊ ಇನ್ನೂ ಹೇಳ್ತಾ ಇಲ್ಲ, ಅಷ್ಟೊಂದು ಆಟ ಆಡ್ತಾ ಇದ್ದಾಳೆ. ನೋಡಬೇಕು ಮತ್ತೆ ಹೇಳ್ತಾಳೆ ಏನು ಮಾಡ್ತಾಳೆ ಅಂತ. ಆಯವಿ ಏನು ಚೆಲ್ಬಿಟ್ಟು ಬಂದ? ಓ ಥ್ಯಾಂಕ್ ಯು ಮಾ, ಲವ್ ಯು. ಜಾವನ್ ಆಟ ಆಡ್ಬೇಕಂತೆ, ಅದಕ್ಕೆ ಥರ ಆಟ ಆಡ್ತಾವನು. ನೀನು ಮುಗಿಸಿದ್ದೀನಿ, ಯಾಕೋ ಸ್ವಲ್ಪ ಅಳ್ತಾ ಇದ್ದಾಳೆ. ಇಂಜೆಕ್ಷನ್ ಇದಕ್ಕೆ ಇವಾಗ 5 ಗಂಟೆ ಟೈಮು, ಸ್ವಲ್ಪ ಅಳ್ತಾವಳೆ. ಅವಾಗಿಂದ ಏನು ಮಾಡ್ಬೇಕಪ್ಪ? ಚೆಲ್ಬಿಟ್ಟಿದ್ಯಾ? ಆಯ್ತು, ಹಾಕ್ಬೇಕಾ? ಅದೇನು ಮಾಡಿದ್ವಿ ತೋರಿಸೋದು? ಅದೇನು ಮಾಡಿದ್ವಿ? ಅದು ಚೇರ್, ಅದು ಹಂಗೆ ಕಣ್ಣು ಮುಚ್ಕೊಂಡು ಹಂಗೆ ಹೇಳ್ತಿದ್ರು. ಅವಳು ಮಾಲ್ 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 ಮಾ ಕಾಲೆಲ್ಲ ಇಡ್ಸ್ತದೆ. ಎಲ್ಲ ಕಲರ್ ಐತೆ, ಬೆಚ್ಚಗೈತೆ ಮೈ. ಓಕೆ, ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ಸೊ ನಿನ್ನೆ ಏನಾಗಿತ್ತು ಅಂತ ಅಪ್ಡೇಟ್ ಕೊಡೋಕ್ಕೆ. ಸೊ ನೆನ್ನೆ ಥ್ಯಾಂಕ್ ಯು. ಸೊ ನೆನ್ನೆ ತೋರಿಸಿದ್ನಲ್ಲ, ಸೊ ಒಂದು ಸ್ವಲ್ಪ ಟೆಂಪ್ರೇಚರ್ 100, 101 ಆ ಥರ ಬರ್ತಿತ್ತು. ಸೊ ಅದಕ್ಕೆ ನೆನ್ನೆ ಪ್ಯಾರಾಸೆಟಮಲ್ ಸಿರಪ್ ಹಾಕಿದ್ವಿ ಅವಳಿಗೆ. ಸೊ ಅದು ಹಾಕಿ ಆಫ್ ಮಾಡಿಬಿಡ್ದವಿ. ಆನ್ ಮಾಡು, ಬಿಡು, ಮತ್ತೆ ಆನ್ ಮಾಡಬಾರ್ದು. ಆಫ್ ಮಾಡಿಬಿಡ್ತು. ಮಾಡಿಬಿಟ್ಟೆ. ಇಲ್ಲಿ ನೋಡಿ ಹೆಂಗಾಗಿದೆ ಅನ್ಕೆನೆ. ಹೆಂಗ್ ಮಾಡ್ಕೊಂಡೇವಿ ಇದು? ಅಮ್ಮ ಹತ್ರ ಹೊಡ್ಸ್ಕೊಂಡ ಅಂದ್ರೆ ನಾನು ಹೊಡೆದ್ನ ನಿಂಗೆ? ಏಯ್, ನಾನು ಹೊಡೆದ್ನ? ನೆನ್ನೆ ಟೇಬಲ್ಗೆ ಹೊಡ್ಸ್ಕೊಂಡು ಈ ಥರ ಮಾಡ್ಕೊಂಡಿದ್ದೇನೆ. ಬ್ಲ್ಯಾಕ್ ಆಗಿದೆ ಇಲ್ಲಿ ಅಲ್ವಾ? ಟೇಬಲ್ ತಾನೇ ಹೊಡ್ಸ್ಕೊಂಡಿದ್ದೇನೆ. ಹೊಡ್ಸ್ಕೊಂಡಿದ್ದಾರವಾ? ಚೆನ್ನಾಗಿ ಕಾಣಿಸ್ತಿತ್ತಾ? ಚೆನ್ನಾಗಿದ್ಯಾ? ಸೊ ಅದೇ ನಾನು ಹೇಳ್ತಿದ್ದಂಗೆ 101 ಇತ್ತು. ಸೊ ಅವಾಗ ಕೊಟ್ವಿ ನೆನ್ನೆ ರಾತ್ರಿ ಒಂದು ಸ್ವಲ್ಪ ಬಿಸಿ ಅನಿಸ್ತಿತ್ತು ಮೈ. ಸೊ ಅದಕ್ಕೆ ಅವಳು ಸಿರಪ್ ಕೊಟ್ಟಿದ್ವಿ. ಅಷ್ಟೊಂದೇನು ರಾತ್ರಿ ಫುಲ್ ಅಳ್ಳಿಲ್ಲ ಅವಳು, ಬಟ್ ಸ್ವಲ್ಪ ಫೀವರ್ ಇದ್ದಾಗ ಅನಿಸ್ತಿತ್ತು, ಕೊಟ್ವಿ. ಅದಾದಮೇಲೆ ಬೆಳಿಗ್ಗೆ 5 o'clock ಮತ್ತೆ ಚೆಕ್ ಮಾಡಿದ್ವಿ. ಸೊ ಮತ್ತೆ ಸ್ವಲ್ಪ ಫೀವರ್ ಅನಿಸ್ತಿತ್ತು, ಮತ್ತೆ ಬೆಳಗ್ಗೆ ಕೊಟ್ವಿ. ಸೊ ಯೂಶ್ವಲಿ ಫೀವರ್ ಬಂದರೆ ಏನು ಮಾಡಿ, ನಾವು ಯೂಶ್ವಲಿ ಏನು ಅಂದ್ಕೊಳ್ಳೋದು, ನಮಗೆ ಫೀವರ್ ಬಂದಾಗ ನಾವೇನು ಮಾಡ್ತೀವಿ, ಸ್ವೆಟ್ರ್ ಹೊಚ್ಕೊಳ್ಳೋದು, ಬೆಡ್ಶೀಟ್ ಹಾಕೋದು, ಆ ಥರ ಓವರ್ ಕ್ಲಾತ್ ಮಾಡ್ತೀವಿ. ಬಟ್ ಮಕ್ಕಳಿಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ನಮಗೆ ಅಟ್ಲೀಸ್ಟ್ ಬಾಯಿದೆ, ನಾವು ಬೇಡ ಅಂದರೆ ಬೇಡ ಅಂತ ಹೇಳ್ಬೋದು, ಬೇಕು ಅಂದರೆ ಬೇಕು ಅಂತ ಹೇಳ್ಬೋದು. ಬಟ್ ಮಕ್ಳು ಹಂಗಲ್ಲ. ಸೊ ಅದಕ್ಕೆ ಏನು ಮಾಡಿ, ಅದಕ್ಕೆ ರೆಕಮೆಂಡ್ ಮಾಡೋದು ಡಾಕ್ಟ್ರು ಹೇಳಿದ್ದು ಅಷ್ಟೇ. ಅದಕ್ಕೆ ಡಾಕ್ಟ್ರು ರೆಕಮೆಂಡ್ ಮಾಡೋದು ಅಷ್ಟೇ. ಮಾತಾಡೋಕೆ ಬಿಡುಮ. ಸೊ ಅದಕ್ಕೆ ಡಾಕ್ಟ್ರ್ ರೆಕಮೆಂಡ್ ಮಾಡೋದು ಅಷ್ಟೇ. ಸೊ ಓವರ್ ಕ್ಲಾತ್ ಮಾಡೋಕ್ಕೆ ಹೋಗಬೇಡಿ. ಸೊ ಕಡಿಮೆ ಕ್ಲಾತ್, ನಾರ್ಮಲ್ ಬಟ್ಟೆ ಏನು ಹಾಕಿರ್ತೀರ ಅದಷ್ಟರಲ್ಲೇ ಬಿಟ್ಟಿರಿ. ಸೊ ಅದ್ರ ಮೇಲೆ ಇನ್ನೊಂದು ಸ್ವೆಟರ್ ಹಾಕೋದು, ಇನ್ನೊಂದು ಉಲನ್ ಕ್ಲಾತ್ ಹಾಕೋದು, ಆ ಥರ ಎಲ್ಲ ಮಾಡಬಾರ್ದು ಜ್ವರ ಬಂದಾಗ. ಅದಾದಮೇಲೆ ಜ್ವರ ಬಂದರೆ ಜಾಸ್ತಿ ಫ್ಲೂಯಿಡ್ಸ್ ಕೊಡಬೇಕು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಫೀಡ್ ಅಷ್ಟೇ ತೊಗೊತಿದ್ರೆ ಬರಲ್ಲ ಬಿಡು ಮಚ್ಚಿ.
ಯಾ ಸೊ ಜಾಸ್ತಿ ಫ್ಲೂಯಿಡ್ಸ್ನ ಕೊಡಬೇಕು ಜ್ವರ ಬಂದರೆ ಮಕ್ಕಳಿಗೆ. ಫ್ಲೂಯಿಡ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಫೀಡ್ ಮಾಡ್ತಿದ್ರೆ ಜಾಸ್ತಿ ಹಾಲು ಕುಡಿಸ್ಬೇಕು. ಅದಾದಮೇಲೆ ಮಾಮೂಲಿ ಹಾಲು ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನೀರು ಸ್ವಲ್ಪ ಜಾಸ್ತಿ ಕುಡಿಸಿ ಜ್ವರ ಬಂದಾಗ. ಸೊ ಅವಾಗ ಬೇಗ ವಾಸಿ ಆಗೋದು ಜ್ವರ. ಸೊ ಬೆಳಗ್ಗೆನೂ ಒಂದ್ಸಲ 5 ಗಂಟೆನೋ ಮತ್ತೆ ಎದ್ದು ಚೆಕ್ ಮಾಡಿದಾಗ ಆವಾಗಲೂ ಸ್ವಲ್ಪ ಬಿಸಿ ಇದೆ ಅನಿಸುತ್ತೆ, ಮತ್ತು ಆವಾಗಲೂ ಕೊಟ್ವಿ ಅವ್ರಿಗೆ. ಸೊ ಇವಾಗ ಶಿ ಲುಕ್ಸ್ ಓಕೆ. ಸೊ ಇವಾಗೆಲ್ಲ ಫುಲ್ ಫೀವರ್ ಹೋಗಿದೆ ಅನಿಸುತ್ತೆ. ಸೊ ಮತ್ತೆ ಕೊಡೋದಿಲ್ಲ. ಸೊ ಇವತ್ತು ಸ್ನಾನ ಅಂತೂ ಮಾಡಿಸೋದಿಲ್ಲ. ಸ್ವಲ್ಪ ಜ್ವರ ನಿನ್ನೆ ಸ್ವಲ್ಪ ಇದ್ದಿದ್ದರಿಂದ, ಅದಲ್ಲದೆ ಸ್ವಲ್ಪ ಮಳೆ ಇವಾಗ ಮಳೆಗಾಲಾಗಿರೋದ್ರಿಂದ ಸ್ವಲ್ಪ ಮಳೆ ಬೀಳ್ತಾ ಇದೆ ಜಾಸ್ತಿ. ಸೊ ಅದಕ್ಕೆ ಇವಾಗಲೂ ಸ್ನಾನ ಮಾಡಿಸೋದಿಲ್ಲ. ಸೊ ಹಂಗೆ ಸ್ವಲ್ಪ ಸ್ಪಂಜ್ ಬಾತ್ ಮಾಡಿಸಿ ಬಿಡ್ತೀನಿ. ಸೊ ನಾಳೆ ಕೊಡೋದು. ಕೊಟ್ಟಿಲ್ಲ ಅಂದರೆ ಏನಿಲ್ಲ, ನಿಂಗೆ ಕೊಡಂಗಿದ್ರೆ ಕೊಡ್ಬೋದು. ನಿನ್ನ ಇಷ್ಟ, ಅದು ನೀನು ಇಷ್ಟಪಟ್ಟು ಕೊಟ್ಟರೆ ಕೊಡಬೇಕು ಇದಿಷ್ಟು. ಸೊ ಮೋಸ್ಟ್ಲಿ ಅಷ್ಟೇ, ಇನ್ನು ಫೀವರು ಜಾಸ್ತಿ ಆಗೋದಿಲ್ಲ. ಸೊ ಲಾಸ್ಟ್ ಟೈಮ್ ಬಂದಿರಲಿಲ್ಲ ಫೀವರ್, ಈ ಸಲ ಬಂದಿತ್ತು. ಥ್ಯಾಂಕ್ ಯು. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಗೈಸ್. ಎಂಡ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯಾ. ಬಾಯ್. I wish you bye.